ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮೊನ್ನೆ ಇವ ಸರ್ ಬಂದ್ಬಿಟ್ಟು ಅದೇ ಹೇಳಿದ್ರು 20-30 ಅಷ್ಟೇ ನಿಮಗೆ ಸೈಟ್ ಕೊಡ್ಲಿಕ್ಕೆ ಆಗೋದು, ಮತ್ತೆ ಇನ್ನೆಷ್ಟು ಬೇಕು ನಿಮಗೆ, ತುಂಬ ಜನ ಲೈನಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಎಲ್ಲಿ ಹಾಕೋದು ಅಂತ. ಹಾಗೆ ಅಂತ ನಾವು ಕೇಳ್ದು, ಹಾಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಎಲ್ಲ ಹಂದಿಗೂಡು ಥರ ನಾಯಿಗೂಡು ಥರ ಕಟ್ಬಿಟ್ಟು ಕೂರಿಸ್ತೀರಾ ನೀವು ಅಂತ ಕೇಳುವಾಗ, ಬೇರೆ ಎಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಸಿಟ್ ಮಾಡ್ಕೊಂಡು ಹಾಗೆ ಹೋಗ್ತೀವಿ. ಭೂಮಿ ಕೊಡ್ತೀವಿ, ಜಾಗ ಗುರುತಿಸಿದ್ದೀವಿ, 4,000 ಕುಟುಂಬಕ್ಕೆ ನಾವು ಜಾಗ ಮಾಡಿದ್ವಿ, ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಮಾತಾಡ್ತಾರೆ. ಅವರು ಬಂದು ಕೇಳಿದ್ರು ನಮ್ಮನ್ನ ಪಂಚಾಯತಿಂದ ಒಬ್ರು, ಅವ್ರಿಗೇನು ಹುಚ್ಚಿಡ್ತಿದೆ, ತಲೆ ಕೆಟ್ಟಾಗಿದೆ, ಅದಕ್ಕೆ ಬಂದು ಕೂತಿದ್ದಾರೆ ಇಲ್ಲಿ ನಮ್ಮ ಆಫೀಸ್ ಮುಂದೆ. ಅವ್ರಿಗೆ ಎಲ್ಲೂ ಬೇರೆ ಹೋಗಿ ಕೇಳಕ್ಕೆ ಜಾಗ ಇಲ್ವಾ ಅವರಿಗೆ? ಈಗ ನಾವು ಸರ್ಕಾರದವ್ರನ್ನ ಕೇಳ್ತಾ ಇರೋದು, ಗೌರ್ಮೆಂಟ್ನ ಕೇಳ್ತಾ ಇರೋದು, ಇವರ ಆಸ್ತಿ ಅಂತವ್ತು ಇವರ ಪೆಟ್ಟಿಗೆಯಲ್ಲಿ ಇರೋ ಹಣ ವಸ್ತುನ ನಾವು ಕೇಳ್ತಿರೋ. ಸರ್ಕಾರದವ್ರು ಏನು ನಮಗೆ ಕೊಡ್ತಿದಾರೆ ಅದನ್ನ ನಮಗೆ ಸೌಲಭ್ಯ ಏನಿದೆ ಅದನ್ನ ನಮಗೆ ಕಲ್ಸಿಕೊಡಿ ಅಂತ ನಾವು ಕೇಳ್ತಾ ಇರೋದು. ಮೀಟಿಂಗ್ ಅಲ್ಲಿ, ದೊಡ್ಡ ಸಮಾರಂಭದಲ್ಲಿ ಮೀಟಿಂಗ್ ಅಲ್ಲಿ ಬಡವರಿಗಾಗಿ ನಾ ಸೇವೆ ಮಾಡ್ತಿದ್ದೀನಿ. ಬಡವರಿಗೆ ಏನ್ ಮಾಡ್ತಿದ್ದಾರೆ ಇವರು? ಬಡವರಿಗಾಗಿ ಏನು ಕೊಟ್ಟಿದ್ದಾರೆ? ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚೆಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ಎಷ್ಟು ದಿನದಿಂದ ಪ್ರತಿಭಟನೆ ಮಾಡ್ತಿದ್ದೀರಿ? ನಮ್ದು ಇದು 22 ದಿನದಿಂದ ಆಯಿತು ಸ್ಟ್ರೈಕ್ ಮಾಡ್ತಿರೋದು. ಅದೇ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನಾವು ಅಲ್ಲಿ 76 ಕುಟುಂಬ ವಾಸ ಇದ್ದೀವಿ. 10 ತಿಂಗಳಾಗ್ಲಿಕ್ಕೆ ಆಯಿತು ಇಲ್ಲಿ ಹೊಸಕೋಟೆ ಕಾಲಿರೋ ಮನೆಯಲ್ಲಿ ಟೆಂಟ್ ಹಾಕ್ಕೊಂಡು. ಅದರಲ್ಲಿ ಹೋಗ್ಲಿಕ್ಕೆ ನಮಗೆ ರೋಡ್ ವ್ಯವಸ್ಥೆ ಏನಿಲ್ಲ, ಆದರೂ ನಾವು ಹೋಗಿ ಕೂತಿದ್ದೀವಿ ಅಲ್ಲಿ. ಅದು ಗಾಳಿ ಮಳೆ ಟೈಮಲ್ಲಿ ಹೋಗಿ ಕೂತಿರೋದು. ಅವತ್ತಿಂದ ಇವತ್ತುವರೆಗೆ ಹೇಳ್ತಾ ಇದ್ದೀವಿ. ಅವತ್ತಿಂದ ನಾವು ಮನೆಗೆ ಕೊಡ್ತಾ ಬಂದಿದ್ದೀವಿ. ಪಂಚಾಯತಿಗಾಗಲಿ, ನಮ್ಮ ITTP ಇಲಾಖೆ ಆಗಲಿ, ತಹಸೀಲ್ದಾರ್ ಸರಿ ಆಗಲಿ, ಎಲ್ಲರಿಗೆ ಮನವಿ ಕೊಡ್ತಾ ಬರ್ತಾ ಇದ್ದೀವಿ. ನಮಗೆ ಅಲ್ಲಿ ಒಂದು ರೋಡ್ ವ್ಯವಸ್ಥೆ ಆಗಬೇಕು, ಒಂದು ಕುಡಿಯುವ ನೀರು ವ್ಯವಸ್ಥೆ ಆಗಬೇಕು. ಮತ್ತು ನಾವು ತುಂಬ ಮಹಿಳೆಯರು ತುಂಬ ಹೆಚ್ಚಿನ ಜನ ಅಲ್ಲಿ ವಾಸವಾಗಿರೋದು. ನಮಗೆ ಮತ್ತು ಬಾತ್ರೂಮ್ ಬೇಕು, ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾವು ಅವತ್ತಿಂದ ಮನವಿ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ. ಅದಲ್ಲದೆ ನಾವು ಅಲ್ಲಿ ನಮಗೆ ಇವಾಗ 330 ಎಕರೆ ಜಾಗ ಸರ್ವೆ ಆಗಿರೋದು. ಅಲ್ಲಿ ಇವಾಗ ನಾವು ಬರೀ 76 ಕುಟುಂಬ ವಾಸ ಅಂತೇಳ್ಬಿಟ್ಟು ಪಂಚಾಯತಿಗೆ ಫಸ್ಟ್ ಸ್ಟ್ರೈಕ್ ಮಾಡುವಾಗನೇ ಮನವಿ ಕೊಟ್ಟಿದ್ದೀವಿ. ಇವಾಗ ಅಲ್ಲಿಗೆ ನಮ್ಮ 118 ಕುಟುಂಬ ಪಂಚಾಯತಿ ಕಡೆಯಿಂದ ತೀರ್ಮಾನ ಮಾಡಿ ಕೂರಿಸ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು 130 ಕುಟುಂಬನಲ್ಲಿ 120 ಕುಟುಂಬನ ಕೂರಿಸಿದ್ರೆ ನಮಗೆ ಎಷ್ಟೆಷ್ಟು ಸೈಟ್ ಬರ್ಬೋದು ಅಂತ. ಆಗ ಇವ್ರ ಪ್ಲಾನ್ ಹೇಗಿದೆ, ಪಂಚಾಯತಿ ಅವ್ರದ್ದೆಲ್ಲ ಸೇರಿಕೊಂಡು 20-30 ಕೊಡಬೇಕು ಅಂತ. ನಾವು ಅದು ನಮಗೆ ವಾಸಕ್ಕೆ ತುಂಬ ಕಷ್ಟ ಆಗುತ್ತೆ. ನಮಗೆ 30-40ರಲ್ಲಿ ಕೊಡಬೇಕು. ಮತ್ತು ಮಕ್ಕಳಿಗೆ ಗ್ರೌಂಡ್ ಆಗಲಿ, ಒಂದು ರೋಡ್ ವ್ಯವಸ್ಥೆ, ಅಂಗನವಾಡಿ, ಸ್ಮಶಾನಕ್ಕೆ ಎಲ್ಲ ಜಾಗ ಬಿಟ್ಟು ನಾವು ಅಷ್ಟು ಕುಟುಂಬಕ್ಕೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೆ ನಮ್ಮ ಪಂಚಾಯತಿಯವರಾಗಲಿ, ಮೇಲೆ ಅಧಿಕಾರಿಗಳಾಗಲಿ ಯಾರು ನಮ್ಮದು ವಿಷಯನ ತಲೆ ಮೇಲೆ ತಗೊಳ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. 22 ದಿನ ಇಲ್ಲಿ ಕೂತಿದ್ದೀವಿ, ಯಾವುದೇ ಒಂದು ಅಧಿಕಾರಿ ಆಗಲಿ ಬಂದಿಲ್ಲ. ಮೊನ್ನೆ ಇವ ಸರ್ ಬಂದ್ಬಿಟ್ಟು ಅದೇ ಹೇಳಿದ್ರು 20-30 ಅಷ್ಟೇ ನಿಮಗೆ ಸೈಟ್ ಕೊಡ್ಲಿಕ್ಕೆ ಆಗೋದು, ಮತ್ತೆ ಇನ್ನೆಷ್ಟು ಬೇಕು ನಿಮಗೆ, ತುಂಬ ಜನ ಲೈನಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಎಲ್ಲಿ ಹಾಕೋದು ಅಂತ. ಹಾಗೆ ಅಂತ ನಾವು ಕೇಳ್ದು, ಹಾಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಎಲ್ಲ ಹಂದಿಗೂಡು ಥರ ನಾಯಿಗೂಡು ಥರ ಕಟ್ಬಿಟ್ಟು ಕೂರಿಸ್ತೀರಾ ನೀವು ಅಂತ ಕೇಳುವಾಗ, ಬೇರೆ ಎಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಸಿಟ್ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ರು. ನಮ್ಮ ITTP ಇಲಾಖೆಯವರು ಬಂದರು, ಅವರು ಅಷ್ಟೇ ಹಾಗೆ ಬಂದು ಕೇಳ್ತಾ ಇದ್ದಾರೆ, ನಿಮಗೆ 76 ಕುಟುಂಬಕ್ಕೆ ಅಷ್ಟು ಕೊಟ್ಟು ಬಾಕಿ ಇರೋರಿಗೆ ನಾವು ಕೊಡ್ತೀವಿ ಅಂತ. ಬಾಕಿ ಇರೋರು ಅವರು ಅಲ್ಲಿ ಹಾಗೇನೆ ಇವರು ಹೇಳ್ತಾ ಇರೋದು, ನಿಮಗೇನು ಅಲ್ಲೇ ಜಾಗ ಇದೆ ಅಂತ, ನಿಮಗೇನು ಅಲ್ಲೇ ಕೊಡ್ತೀವಿ ಅಂತ. ನಮಗೆ ಅಲ್ಲಿ ಕೊಡೋದಕ್ಕೆ ಯಾವ ತೊಂದರೆ ಇಲ್ಲ. ನಾವು ಕೇಳ್ತಾ ಇರೋದು ನಮಗೆ 30-40 ಸೈಟ್ ಅಲ್ಲಿ ಕೊಟ್ಟು ಎಲ್ಲರಿಗೆ ಒಂದೇ ಥರ ಕೊಡಲಿ, ಅದೇ ನಮ್ಮದು ಇದು. ಅದಕ್ಕಾಗಿ ನಾವು ಇಲ್ಲಿ ಬಂದು ಕೂತಿದ್ದೀವಿ, ಸ್ಟ್ರೈಕ್ ಬಂದು ಕೂತಿದ್ವಿ. ನಮಗೆ ಒಂದು ಹಕ್ಕುಪತ್ರನೂ ಆಗಿಲ್ಲ. ಹಕ್ಕುಪತ್ರ ಆಗಿದ್ರು ಚೆನ್ನಾಗಿರ್ತಿತ್ತು. ಮತ್ತು ರೋಡ್ ತುಂಬ ಕಷ್ಟ ಆಗ್ತಾ ಇದೆ ರಾತ್ರಿ ಹೋಗಿ ಬರಲಿಕ್ಕೆ. ಒಬ್ಬರಿಗೆ ಒಂದು ಹುಷಾರಿಲ್ಲ ಅಂತ ಹೇಳಿದ್ರು ರಾತ್ರಿ ಹೋಗಿ ಬರಲಿಕ್ಕೆ ಗಾಡಿಗೆ ಒಂದು 2,000 ರೂಪಾಯಿ, 1,500 ರೂಪಾಯಿ ತಗೊಳ್ತಾರೆ ಗಾಡಿಗೆ. ರೋಡ್ ಇಲ್ಲದೆ ತುಂಬ ಕಷ್ಟ ಆಗ್ತಾ ಉಂಟು. ಅಷ್ಟೇ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ನಾನು ಹೊಸೂರು ಗ್ರಾಮ ಪಂಚಾಯಿತಿಯ ಈ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನನ್ನ ಹಿಂಭಾಗದಲ್ಲಿ ತಾವು ಏನು ನೋಡ್ತಿರ್ಬೋದು, ಲೈನ್ ಮನೆಯಲ್ಲಿ ವಾಸವಾಗಿರತಕ್ಕಂಥ ಗಿರಿಜನರು ತಮ್ಮ ಪ್ರತಿಭಟನೆಯನ್ನು ಇಲ್ಲಿ ಸುಮಾರು 22 ದಿನದಿಂದ ಮಾಡ್ತಾ ಇದ್ದಾರೆ. ಇದರ ನೇತೃತ್ವವನ್ನು YB ಗಪ್ಪು ಅವರು ವಹಿಸಿದ್ದಾರೆ.
ಈ ಹೋರಾಟದಲ್ಲಿ ಮುಂಚೂಣಿಯನ್ನು ವಹಿಸಿ ಹಲವು ಹೋರಾಟದಲ್ಲಿ ಯಶಸ್ವಿಯನ್ನು ಪಡೆದು ಸಾಕಷ್ಟು ಆದಿವಾಸಿಗಳಿಗೆ ಗಿರಿಜನರಿಗೆ ನಿವೇಶನಗಳನ್ನು ಮನೆಗಳನ್ನ ಕೊಡಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಇವತ್ತು ಮತ್ತೊಂದು ಹೋರಾಟನ ಕಳೆದ 22 ದಿನದಿಂದ ಮಾಡ್ತಾಯಿದ್ದಾರೆ. ನಮ್ಮದು ಒಂದೇ ಹೋರಾಟ, ನಮಗೆ ಒಂದು ಸೈಟ್ ಬೇಕು, ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋದು ಅವರ ಹೋರಾಟದಾಗಿದೆ. ಈಗ ಬನ್ನಿ, ನಮ್ಮ ಜೊತೆಗೆ ಗಪ್ಪ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಯಾವ್ಯಾವ ರೀತಿ ಹೋರಾಟಗಳು ಆಗ್ತಾಯಿದೆ, ಏನೇನು ಆಗಬೇಕು. ಈಗ ಗಪ್ಪಣ್ಣ, ತಾವು ಹೋರಾಟದಲ್ಲಿ ಸುಮಾರು 11 ವರ್ಷ ಕಳೆದಿದ್ದೀರಿ. ಇವತ್ತು ಕೂಡ ಹೋರಾಟನೇ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಜನರಿಗೆ ಏನಾದ್ರು ಒಂದು ಕೊಡಬೇಕು ಅಂತೇಳಿ. ಸರ್, ಈ ಹೋರಾಟ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಸರ್, ನಾವು ಈಗ ತೀರ್ಮಾನ ತಗೊಂಡು ಲೈನ್ ಮನೆಯವರಿಗೆ ಒಂದು ಮೂಲಭೂತ ವ್ಯವಸ್ಥೆ ಬೇಕು ಮತ್ತು ಅವ್ರಿಗೆ ಕನಿಷ್ಠ ವೇತನ ಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಜಿಲ್ಲಾ ಆಡಳಿತದ ಜೊತೆ ನಾವು ಪ್ರತಿಭಟಿಸ್ತಾ ಬರ್ತಾ ಇದ್ದೀವಿ, ಮನವಿ ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ನಮಗೊಂದು 2016ರಲ್ಲಿ ಒಂದು 116 ಕುಟುಂಬಕ್ಕೆ ಒಂದು ಹಕ್ಕುಪತ್ರ ಕೊಡಿಸಿದ್ದಾರೆ. ನಮ್ಮ ಇಲಾಖೆ ಇಂದ ನಮ್ಮ ಸರ್ಕಾರ ಕೊಟ್ಟಿದೆ. ಆ ಕೊಟ್ಟಿದ ನಂತರ 11 ವರ್ಷದ ಹೋರಾಟ ಸರ್, ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಆದರೆ ಯಾರಿಗೂ ಹಕ್ಕುಪತ್ರ ಕೊಡ್ತಾ ಇಲ್ಲ. ಭೂಮಿ ಕೊಡ್ತೀವಿ, ಜಾಗ ಗುರುತಿಸಿದ್ದೀವಿ, 4,000 ಕುಟುಂಬಕ್ಕೆ ನಾವು ಜಾಗ ಮಾಡಿದ್ವಿ, ಹಕ್ಕುಪತ್ರ ಕೊಡಿಸ್ತೀವಿ ಅಂತ ಮಾತಾಡ್ತಾರೆ. ಆದರೆ ಇನ್ನೂ ಅದು ತಲುಪಾಗಿ ಇಲ್ಲ. ಇವಾಗ ತೀರ್ಮಾನ ತಗೊಂಡಿರೋದು ನಮಗೆ ಏನಂತ ಹೇಳಿದರೆ, ನಮ್ಮ ಕುಂದದಲ್ಲಿ 30-40 ಕೊಟ್ಟಿದ್ದಾರೆ. 30-40 ಕೊಟ್ಟರೆ ಒಂದು ವ್ಯವಸ್ಥೆಯಲ್ಲಿ ಮಾಡ್ಬೋದು ಸರ್. ಆದರೆ ಅಲ್ಲಿ 20-30 ಕೊಟ್ಟರೆ ಎಲ್ಲಿ ನಾವು ಉಳ್ಕೊಳ್ಳೋದು? ಏಕೆ ಆಗಿ ಮಾಡ್ತಾ ಇರೋದು? ಜನ ತುಂಬ ಹೋಗಿದ್ದಾರೆ, ಜನ ಜಾಸ್ತಿ ಇದ್ದಾರೆ, ನಮ್ಮ ಸ್ಥಳೀಯ ಜನ ತುಂಬ ಇದ್ದಾರೆ ಅಂತೇಳಿ ಅಲ್ಲಿ ಎಲ್ಲ ಹೋಗಿ ತುಂಬಿಸುವಂಥ 10 ಸೆಂಟ್ ಒಳಗೆ ಸೇರಿಸಿ ಅವನ್ನ ಕಚ್ಚಾಡಿ ಅಲ್ಲಿಂದ ಓಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಅವರು. ಆ ರೀತಿಯಲ್ಲಿ ಆಗಬಾರ್ದು ಅಂತೇಳಿ ನಾವು ಪ್ರಯತ್ನ ಪಡ್ತಾ ನಾವು 12ರಿಂದ ನಾವು ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸ್ಟ್ರೈಕ್ ಮಾಡ್ತಾನೆ ಬಂದಿದ್ದೀವಿ. ಆದರೆ ಯಾವುದು ಫಲ ಸಿಕ್ಕಿಲ್ಲ. ಯಾವ ಇಲಾಖೆ ಆಗಲಿ, ಯಾವ ನಮ್ಮ ಇಲಾಖೆ ಅಂತೇಳಿ ಸಮಗ್ರ ಗಿರಿಜನ ಯೋಜನೆ ಅಂತೇಳಿ ನಮ್ಮ ಒಂದು ಬುಡಕಟ್ಟು ಜನರಿಗೆ ಒಂದು ಇಲಾಖೆ ಇದೆ. ಅದು ಸಮೇತ ಹೇಳ್ತಾ ಇರೋದು ಒಂದೇ, ನೀವು ಸ್ಟ್ರೈಕ್ ಮಾಡಿ, ನಮಗೇನು ಉತ್ತರ ಕೊಡಲಿಕ್ಕೆ ಆಗಲ್ಲ. ಯಾಕಂತೇಳಿದರೆ ನಮಗೆ ಆದೇಶ ಮಾಡಿರೋದು ಅಷ್ಟೇ 20-30. ಅದರಲ್ಲಿ ಹೇಗೆ ನಾವು ಉಳ್ಕೊಳ್ಳೋದು ಸರ್? ಜಾಗ ಇಲ್ಲದಿದ್ದರೆ ಅಲ್ಲಿ ಸೇರಿಸಿ ಸರ್. ಅಲ್ಲಿ ಬೇಕಾದಷ್ಟು ಜಾಗ ಗುರುತಿಸಿದ್ದಾರೆ. ಅಲ್ಲಿ ಅಳತೆಗೆ ಎಷ್ಟು ಜನರಿಗೆ 30-40ರಲ್ಲಿ ಆಗುತ್ತೆ ಆ ಸೈಟ್ ಮಾಡಿ ಬೇರೆಯವ್ರನ್ನ ಅವರಿಗೆ ಸರಿ ಮಾಡಿ ಅಲ್ಲಿಂದ ಬೇರೆ ಕಡೆಯೆಲ್ಲ ಕೂರಿಸಿ. ಅದಕ್ಕೇನು ನಾವು ಬೇರೆ ಕಡೆ ಹೋಗಲ್ಲ, ಇಲ್ಲಿ ನಾವು ಈ ಪಂಚಾಯತಿ ಒಳಗೆ ಇರ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ನಮಗೆ ನ್ಯಾಯ ಸಿಗಬೇಕು. ಯಾಕಂತ ಹೇಳಿದರೆ 20-30ರಲ್ಲಿ ನಾವು ಪಡ್ಕೊಳ್ಳಿ ಆಗಲ್ಲ. ಅದರಿಂದ ನಾವು ಕೇಳ್ತಾ ಇರೋದು ಒಂದೇ, ನಮ್ಮ ಅಧಿಕಾರಿಗಳು ಇದ್ದಾರೆ, ಡಿ ಸಿಗೆ ಮನೆ ಕೊಟ್ಟಿದ್ದೀವಿ, ITDP ಕೊಟ್ಟಿದ್ದೀವಿ, ಎಲ್ಲ ಇಲಾಖೆಗೆ ಕೊಟ್ಟಿದ್ದೀವಿ ನಾವು. ಯಾಕಂತ ಹೇಳಿದರೆ ಇದು ಸಾಲಕ್ಕೆ ನಮಗೆ ಬೇಕೇ ಬೇಕು, 30-40 ಪ್ರಕಾರ ಕೊಡಿ ಅಂತಾರೆ. ಇಲ್ಲ, ಜಾಗ ಇಲ್ಲ, ಅದರಿಂದ ನಾವು ಹೀಗೆ ಮಾಡಿದ್ದೀವಿ ಅಂತ. ಹಾಗೆ ಮಾಡಿಬಿಟ್ಟು ಸೇರಿಸ್ಕೊಂಡ್ರೆ ಸರ್, ಇವರು ಈಗ 4,000 ಕುಟುಂಬಕ್ಕೆ ನಾವು ಜಾಗ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಮಾತ್ರ ಇಲಾಖೆ ಇದೆ. ಅದು ಯಾವ ಸ್ಥಿತಿಯಲ್ಲಿ ಅವರು ಉಳ್ಕೊಳ್ತಾರೆ ಸರಿ? ಈಗ ಕುಗ್ಗಿ ಹೋಗುವ ಮನುಷ್ಯ ಆಗ್ತಾನೆ. ಯಾಕೆಂತ ಹೇಳಿದರೆ 20-30ರಲ್ಲಿ ಮನುಷ್ಯ ನೆಟ್ಟಿಗಿರಲ್ಲ, ಈಗ ಆಗ್ಬಿಡ್ತಾನೆ, ಬಗ್ಗೆ ಹೋಗ್ತಾನೆ. ಅದು ತಿಳ್ಕೋಬೇಕು. ಮನೆ ಎಷ್ಟರೊಳಗೆ ನಾವು ಇರ್ಬೋದು? ಬೇಡುಗುಟ್ಟದಲ್ಲಿ ಆಗ್ತಾ ಇರೋದು ಅದೇ ಸ್ಥಿತಿ ಸರ್. ಈಗ 43 ಜನ ಕುಟುಂಬ ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದರೆ ಜಾಗ ಸಾಲಕ್ಕಿಲ್ಲ, ಓಡಾಡಿ ಜಾಗ ಅಲ್ಲ, ಆ ರೀತಿಯಲ್ಲಿ ಇರೋದಕ್ಕಾಗಿ ಅದನ್ನು ಸಮೇತ ಬಿಟ್ಟು ಹೋಗಿದ್ದಾರೆ. ಯಾಕೆಂತ ಹೇಳಿದರೆ ಒಂದು ಸರಿ ಗುರುತಿಗೆ ನಮ್ಮ ಒಂದು ಬುಡಕಟ್ಟು ಜನರಿಗೆ ಜಾಗ ಕೊಟ್ಟಿದ್ವಿ ಅಂತೇಳಿ ಹೇಳೋದಲ್ಲ, ಸರಿಯಾದ ರೀತಿಯಲ್ಲಿ ಕೊಡಿ. ನಾವೇನು 1 ಎಕರೆ ಕೇಳ್ತಾ ಇದ್ದೀವಾ? ಅರ್ಧ ಎಕರೆ ಕೇಳ್ತಾ ಇದ್ದೀವಾ? ಇಲ್ಲಲ್ಲ. ಅದಕ್ಕಾಗಿ ನಾವು ಹೇಳ್ತಾ ಇರೋದು ಒಂದೇ, 30-40 ಬಿಟ್ಟರೆ ಕುಂದದಲ್ಲಿ ಹೇಗೆ 30-40 ಕೊಟ್ಟಿದ್ದೀರಿ ಆ ರೀತಿಯಲ್ಲಿ ನಾನಿರೋ ಮನೆ, ನನ್ನ ಕೈಲಿ ಹಕ್ಕುಪತ್ರ ಇದೆ, 30-40 ಆ ರೀತಿಯಲ್ಲಿ ಕೊಡಿ ಅಂತೇಳಿ ನಾವು ಕೇಳ್ಕೊಳ್ತಾ ಇರೋದು. ನಾವು ಇನ್ನೂ 1 ಎಕರೆ ಕೊಡಿ ಸರ್, ನಾವು ಮೂಲ ನಿವಾಸಿಗಳು 1 ಎಕರೆ ಬೇಕಂತ ನಾವು ಹಠ ಹಿಡಿದು ಕೂತಿಲ್ಲ. ಯಾಕಂದರೆ ನ್ಯಾಯ ಬೇಕಂತೇಳಿ ಕೂತಿದ್ದೀವಿ. ನಮಸ್ಕಾರ, ನನ್ನ ಹೆಸರು YB ಗಪ್ಪು. ಶನಿವಾರ ಬಂದು ನಾವು ಇಲ್ಲಿ ಸ್ವಲ್ಪ ಜನ ಕೂತಿದ್ದೆ ಸರ್. ಪಂಚಾಯತ್ ಅವರು ಬಂದುಬಿಟ್ಟು ಕೇಳ್ತಾರೆ ನಮ್ಮನ್ನು. ಪೊಲೀಸ್ ಅಧಿಕಾರಿಗಳು ಬಂದರು, ಏನಮ್ಮ ಹಿಂಗೆ ಕೂತಿದ್ರಲ್ಲ ಇಷ್ಟು ದಿನ ಗುಂಟಲ್ಲ, ಇಲ್ಲೇ ಕೂತಿದ್ರೆ ಏನಾಯಿತು ಅಂತ ಬಂದು ಕೇಳಿದ್ರು ನಮ್ಮನ್ನು. ಹೌದು ಸರ್, ಏನು ಮಾಡೋದು, ನಾವು ಕೂತಿದ್ದೀವಿ, ನಮಗೆ ಏನಾಗಿಲ್ಲ, ಅದಕ್ಕೆ ಕೂತಿದ್ದೀವಿ ಸರ್ ಇಲ್ಲೇ ಅಂತ ಹೇಳ್ದು. ಆಗ ಅವರು ಬಂದು ಕೇಳಿದ್ರು ನಮ್ಮನ್ನು, ಪಂಚಾಯತಿಂದ ಒಬ್ಬರು. ಅವ್ರಿಗೇನು ಹುಚ್ಚಿಡ್ತಿದೆ, ತಲೆ ಕೆಟ್ಟೋಗಿದೆ, ಅದಕ್ಕೆ ಬಂದು ಕೂತಿದ್ದಾರೆ ಇಲ್ಲಿ ನಮ್ಮ ಆಫೀಸ್ ಮುಂದೆ. ಅವ್ರಿಗೆ ಎಲ್ಲೂ ಬೇರೆ ಹೋಗಿ ಕೇಳೋಕ್ಕೆ ಜಾಗ ಇಲ್ವಾ ಅವರಿಗೆ? ಹೋಗಿ ಮೇಲಧಿಕಾರಿಗಳನ್ನ ಕೇಳ್ಬೋದಲ್ಲ, ಯಾಕೆ ಇಲ್ಲಿ ಬಂದು ಕೂತಿದ್ದೀರಾ ನೀವು ಅಂತ ಕೇಳಿದ್ರು. ನಮಗೆ ತುಂಬ ಬೇಜಾರಾಗಿತ್ತು ಸರ್ ಆ ಮಾತು ಕೇಳ್ಬಿಟ್ಟು. ನಾವು ಹೇಳ್ದು, ನಮಗೆ ತಲೆ ಕೆಟ್ಟೋಗಿಲ್ಲ, ನಾವು ಚೆನ್ನಾಗಿನೇ ಇದ್ದೀವಿ, ನಿಮ್ಮನ್ನ ಅಂತ ಕೇಳಕ್ಕಿರೋದು, ನಾವು ಯಾರನ್ನ ಕೇಳಬೇಕು ಅವ್ರ ಹತ್ರ ನಾವು ಕೇಳ್ತೀವಿ.
ನಿಮ್ಮನ್ನ ನಾವು ಕೇಳಿಲ್ಲಲ್ಲ, ನೀವು ಏನು ಮಾಡಿಕೊಟ್ಟಿದ್ದೀರ ನಮಗೆ ಈ ಮಾತು ಕೇಳ್ತಾರಲ್ಲ ಅಂತ ಕೇಳ್ದೆ ಸರ್ ಅವ್ರನ್ನ. ಆಗ ಅವ್ರು ಹೇಳ್ತಾರೆ, ನೀವು ಇಲ್ಲಿ ಕೇಳಬೇಡಿ, ನೀವು ಬೇರೆ ಕಡೆ ಹೋಗಿ ಕೇಳಿ ಅಂದರು. ಎಲ್ಲಿ ಸರ್ ಹೋಗಿ ಕೇಳಬೇಕು ನಾವು? ಇವರು ಸರ್ಕಾರದವ್ರು ಅಲ್ವಾ? ಇವರು ಸರ್ಕಾರದವ್ರಾಗಿದ್ದಕ್ಕೆ ನಾವು ಇಲ್ಲಿ ಕೂತಿದ್ದೆವು. ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ನಿಮ್ಮನ್ನ ಯಾರು ಹೋಗಿ ಗುಡಿಸಲಾಕೊಂಡು ಕೂರ ಕೇಳಿದ್ದು? ನಿಮಗೆ ಏನು ಮಾಡಿಕೊಡ್ಬೇಕು? ಅಲ್ಲಿ ಲೇಔಟ್ ಮಾಡಿ ಜಾಗ ಮಾಡಿ ಕೊಡ್ತಿದ್ರಲ್ಲ, ಅಷ್ಟುವರೆಗೆ ನೀವು ಇರ್ಬೋದಿತ್ತಲ್ಲ. ನೀವು ಯಾಕೆ ಅಲ್ಲಿ ಕೂತಿದ್ರ? ನೀವು ಅಲ್ಲಿ ಕೂತ್ರೆ ನಾವು ಏನು ಮಾಡೋಕ್ಕಾಗಲ್ಲ, ನೀವು ಹೋಗಿ ಅಧಿಕಾರಿಗಳನ್ನ ಕೇಳಿ ಅಂತಾರೆ. ಆಗ ಇವ್ರನ್ನ ಯಾಕೆ ಸರ್ ಇಲ್ಲಿ ಸಂಬಳ ಕೊಟ್ಟು ಕೂರಿಸಿದ್ದು ಇವ್ರನ್ನ? ಇವರು ಅಧಿಕಾರಿಗಳಲ್ವಾ? ತಲೆ ಕೆಟ್ಟೋದವ್ರು ಅಂತ ಹೇಳ್ತಾರೆ. ಓಟ್ ಕೇಳೋಕ್ಕೆ ಬಂದರೆ ಆಗ ಹುಚ್ಚಿರುತ್ತಾನೆ. ನಾವು ಆಗ ಅವ್ರಿಗೆ ಓಟ್ ಹಾಕಿ ನಾವು ಗೆಲ್ಸಿದ್ರೇನೆ ಅವ್ರು ಗೆಲ್ಲೋದು. ಆಗ ನಾವು ಹುಚ್ಚಿರು ಹೋಗಿ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಸರ್. ಆ ಮಾತೆಲ್ಲ ಅವ್ರು ಹೇಳುವಾಗ ನಮಗೆ ತುಂಬ ಬೇಜಾರಾಯ್ತು ಸರ್. ಇಷ್ಟು ಇಲ್ಲೇ ಪಂಚಾಯತಿಯಲ್ಲೇ ಬಂದು ಹೇಳಿದ್ರು. ಅವ್ರು ಬಂದಿಲ್ಲ ಕಾಣ್ತದೆ, ಬಂದಿದ್ರೆ ನಾನು ಅವ್ರನ್ನ ತೋರಿಸ್ತಿದ್ದೆ ಸರ್. ಅವ್ರನ್ನ ನಂಬರ್ಗಳಂತೆ ಅವರು ನಮಗೆ, ನಾನು ನೋಡಿಲ್ಲ ಅವ್ರನ್ನ, ಇದೇ ಫಸ್ಟ್ ನೋಡಿದ್ದು ನೆನ್ನೆನೆ. ಆ ಥರ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬಂದು ಕೇಳಬೇಕಾದ್ರೆ ಆ ಮಾತು ಹೇಳಿದ್ರು ನಮಗೆ ತುಂಬ ಬೇಜಾರಾಯ್ತು ಸರ್. ಇಷ್ಟು ಹೇಳಿ ನಮಗೆ ಕೇಳಕ್ಕೆ ಹಕ್ಕು ಇಲ್ಲ ಸರ್. ನಾವು ಬಂದು ಅದಕ್ಕೆ ನಾವು ಕೇಳಿದಕ್ಕೆ ಆ ಥರ ಮಾತು ಹೇಳಿದ್ರು. ನಮಗೆ ತುಂಬ ಬೇಜಾರಾಯ್ತು ಸರ್. ನಮಸ್ತೆ. ನಾವೀಗ ಇವತ್ತು ಇಲ್ಲಿಗೆ ಕೂತು 22 ದಿನ ಆಗಿದೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮಗೆ 30-40 ಕೊಡಬೇಕು ಅಂತ ಮೊದಲ ಬೇಡಿಕೆ. ಮತ್ತು ಏನು ಅಂತ ಹೇಳಿದ್ರೆ, ನಾವು ಗಾಳಿ ಮಳೆಯಿಂದನೂ ಹೋಗಿ ಕೂತಿದ್ದೀವಿ. ಸರಿ, ಈಗ ನಾವು ಸರ್ಕಾರದವರು ಪಂಚಾಯಿತಿ ಈಗ ಕೇಂದ್ರ ಸರ್ಕಾರದವರು ನಿರ್ಧಾರ ಮಾಡಿರೋದು ಒಂದು ಗ್ರಾಮ ಅಂತ ಹೇಳಿದ ಮೇಲೆ ಗ್ರಾಮದಲ್ಲಿ ಒಂದು ಪಂಚಾಯಿತಿ. ಏನೇ ಒಂದು ವಿಷಯಗಳು ಇದ್ರೂ ಕೂಡ ಅದು ಪಂಚಾಯಿತಿ ವ್ಯಾಪ್ತಿಯಲ್ಲೇ ಬಂದು ನಾವು ಕೇಳಬೇಕು ಹೊರತು ಮೇಲಧಿಕಾರಿ ಹತ್ರ ಹೋಗೋಂಥ ಇದು ಇಲ್ಲ. ಯಾಕೆಂತ ಹೇಳಿದ್ರೆ ಮೇಲಧಿಕಾರಿಗೆ ನಾವು ಡೈರೆಕ್ಟ್ ಹೋದರೆ ಏನು ಹೇಳ್ತಾರೆ, ನಾವು ಪಂಚಾಯಿತಿಯಲ್ಲಿ ಇದ್ರು ಅಲ್ಲ, ನಮ್ಮನ್ನ ಯಾಕೆ ನೀವು ಕೇಳಿಲ್ಲ ಅಂತ ಹೇಳ್ತಾರೆ. ನಾವು ಪಂಚಾಯಿತಿಯಲ್ಲಿ ಬಂದು ನಮ್ಮ ಕಷ್ಟನ ನಾವು ಹಂಚಿಕೊಂಡಾಗ ಪಂಚಾಯಿತಿಯವ್ರು ಏನು ಹೇಳ್ತಾರೆ, ನೀವು ಮೇಲಧಿಕಾರಿಗೆ ಹೋಗಿ ಸರ್ಕಾರದವ್ರನ್ನ ಕೇಳಿ ಅಂತ ಹೇಳ್ತಾರೆ. ಆಗ ನಾವು ಎಲ್ಲಿಂದ ಹೋಗೋದು? ಈಗ ನಮ್ಮ ವ್ಯವಸ್ಥೆ ಏನಾಗಿದೆ ಅಂತ ಅಂದ್ರು, ನಾಯಿಗೆ ಒಂದು ಒಂದು ಏಲು ಕೂಡ ಒಂದು ಅಧಿಕಾದ ಒಂದು ಕಟ್ಟುನಿಟ್ಟಲ್ಲಿ ಒಂದು ಅಧಿಕಾದಂತ ಒಂದು ಬೆಲೆ ಆಗಿದೆ. ಆದರೆ ನಾವು ವಾಸಿಸ್ತಿರುವಂತ ನಮ್ಮ ಬುಡಕಟ್ಟು ಜನಕ್ಕೆ ಯಾವುದೇ ಒಂದು ಸರ್ಕಾರದಿಂದ ಆಗಲಿ ಒಂದು ಗ್ರಾಮದಲ್ಲೇ ಆಗಲಿ ನಮಗೆ ಒಂದು ಬೆಲೆ ಅಂತ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಕೀಳಾಗಿದೆ. ಇವತ್ತು ದುಡಿಬೇಕು, ನಾಳೆ ಗಂಜಿ ಕುಡಿಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಮಾಡ್ತಾ ಇರೋದು. ಆದರೆ ನಮಗಿರುವ ಹಕ್ಕುಗಳನ್ನ ನಾವು ಕೇಳುವಾಗ ನೀವು ಅದನ್ನು ಕೇಳಕ್ಕೆ ಅದು ಯಾರು ಅಂತ ಕೇಳ್ತಾರೆ. ಕೆಲವರು ಬಂದು ಹೇಳ್ತಾರೆ, ನೀವು ಇಲ್ಲಿ ಯಾಕೆ ಕೂತಿದ್ದೀರಾ, ನಿಮಗೆ ಹುಚ್ಚಿಡ್ದು ಕೂತಿದೆ ಅಂತ. ಸರ್, ನಮಗೆ ಹುಚ್ಚಿಡ್ದಿದ್ರೆ ನಾವು ಇಲ್ಲಿ ಇರ್ತಿದ್ದಿಲ್ಲ, ನಾವು ಮೆಂಟಲ್ ಆಸ್ಪತ್ರೆಯಲ್ಲಿ ನಾವು ಇಲ್ಲಿ ಇದ್ದು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೈತಿಲ್ಲ. ನಾ ಸಾಯಿಲಿ ಅಂತೇಳಿ ನಾವು ಹುಚ್ಚಿಡಿದು ಅಲ್ಲಿ ಕೂತಿರ್ತೀವಿ. ಅದು ಕೇಳೋಂಥ ಅವಸ್ಥೆ ಅಲ್ಲ. ಇವತ್ತು ನಾವು ಹುಚ್ಚಿಡಿದು ಇವ್ರನ್ನ ಹುಚ್ಚಿಡಿಸಿ ಹಣದ ಮೇಲೆ ಗುಂಬಳಿಸಿ ಮಾಡಿ ನಾವು ಹುಚ್ಚಿಡಿಸಿ ಇವ್ರನ್ನ ಕೂರಿಸಿರೋದು. ಇವರಿಗೆ ಹುಚ್ಚಿಡ್ದಿದ್ದು ಹೊರತು ನಮಗೆ ಹುಚ್ಚಿಡ್ದಿದ್ದಲ್ಲ. ಈಗ ಎಲ್ಲ ವ್ಯವಸ್ಥೆಗಳು ನಮ್ಮ ಮಕ್ಕಳಿಗಿರೋದು ನಮ್ಮ ತಲೆಂತರದಿಂದನೂ ಕೂಡ ಅಜ್ಜದಿಂದನೂ ಕೂಡ ನಾವು ಹೋರಾಟ ಮಾಡಿನೇ ನಾವೆಲ್ಲ ಪಡ್ಕೊಂಡಿದ್ದೀವಿ. ಇವತ್ತು ಒಂದು ಅಂಗೈಯಾಗಲ ಜಾಗ ನಮಗೆ ಇಲ್ಲ ಅಂತ ಹೇಳೋತ್ತಿಗೆ ನಮಗೇನು ವ್ಯಸ್ತ ಐತೆ. ಈಗ ನಾವು ಸರ್ಕಾರದವ್ರನ್ನ ಕೇಳ್ತಾ ಇರೋದು, ಗೌರ್ಮೆಂಟ್ನ ಕೇಳ್ತಾ ಇರೋದು. ಇವರ ಆಸ್ತಿ ಅಂತವ್ತು ಇವರ ಪೆಟ್ಟಿಗೆಯಲ್ಲಿ ಇರೋ ಹಣ ವಸ್ತುನ ನಾವು ಕೇಳ್ತೀರ. ಸರ್ಕಾರದವ್ರು ಏನು ನಮಗೆ ಕೊಡ್ತಿದ್ದಾರೆ ಅದನ್ನ ನಮಗೆ ಸೌಲಭ್ಯ ಏನಿದೆ ಅದನ್ನ ನಮಗೆ ಕಲ್ಸಿಕೊಡಿ ಅಂತ ನಾವು ಕೇಳ್ತಾ ಇರೋದು. ಅದು ಕೂಡ ಕೊಡಕ್ಕಾಗಲಿಲ್ಲ ಅಂತ ಈ ಅಧಿಕಾರದ ಮೇಲೆ ಕೂತಿ ಇವ್ರು ಏನು ವ್ಯವಸ್ಥೆ, ಇವ್ರು ಏನ್ ಮಾಡಕ್ಕಾಗಿ ಕೂತಿದ್ದಾರೆ? ನಮ್ಮಂತ ಬಡವರು ಹೆಸರು ತಕೊಂಡು ಇವರು ಅದಲ್ಲ. ಆಗ ನಮ್ಮಂತ ಬಡವರಾಗಿ ಎಲ್ಲಿಯೂ ನೋಡಿದ್ರೆ ಒಂದು ಮೀಟಿಂಗ್ ಅಲ್ಲಿ, ದೊಡ್ಡ ಸಮಾರಂಭದಲ್ಲಿ ಮೀಟಿಂಗ್ ಅಲ್ಲಿ ಬಡವರಿಗಾಗಿ ನಾ ಸೇವೆ ಮಾಡ್ತಿದ್ದೀನಿ. ಬಡವರಿಗೆ ಏನ್ ಮಾಡ್ತಿದ್ದಾರೆ ಇವರು? ಬಡವರಿಗಾಗಿ ಏನು ಕೊಟ್ಟಿದ್ದಾರೆ? ಅದು ಅಲ್ಲದೆ ನಾವು ಲೈನ್ ಮನೇಲಿ ಇದ್ದೀವಿ. ಇಷ್ಟು ವರ್ಷದಿಂದ ನಾವು ಲೈನ್ ಮನೆಯಲ್ಲಿ ನಿಂತುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗಾಗಿ ಒಂದು ಸರ್ಕಾರದಿಂದ ಏನು ವ್ಯವಸ್ಥೆ ಮಾಡಿದೆ ಅಲ್ಲ? ನಮ್ಮ ಸಾಲಗಳನ್ನ ನಾವು ತೀರಿಸ್ಕೊಳ್ಳೋಕ್ಕಾಗಿ ನಮ್ಮ ಸರ್ಕಾರದವರು ನಮಗೆ ಕೊಟ್ಟಿದ್ದಾರಾ? ಅನುದಾನ ಮಾಡಿದಾರ? ಏನಿಲ್ಲ. ನಾವು ಇವತ್ತು ದುಡಿಬೇಕು, ನಮ್ಮ ಸಾಲ ನಾವು ಕೇಳಕ್ಕೆ ಹೋದ್ರೆ ಅದು ನೀವು ಮಾಡಿದ್ರು, ನಿಮ್ಮ ಕರ್ಮ ನೀವು ತೀರಿಸ್ಕೊಳ್ಳಿ ಅಂತ ಹೇಳಿ. ಆಗ ಸರ್ಕಾರ ಬಡವರಿಗಾಗಿ ಕೆಲಸ ಮಾಡ್ತಿದೀವಿ ಅಂತ ಯಾಕೆ ಹೇಳ್ತಿದಾರ? ಇವ್ರು ಹೇಳ್ಬೇಕಾಗಿತ್ತು. ಆಗ ಈಗ ಇವ್ರು ಏನು ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಬಡವರಿಗೆ ಕೆಲಸ ಮಾಡ್ತಾ ಇಲ್ಲ, ನಾವು ಶ್ರೀಮಂತರಿಗಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡು ಇವ್ರು ತಿಳ್ಬೇಕು. ಬಟ್ ಹೆಸರು ನಮ್ದು ಸುಪ್ಪತ್ತಿಗೆಯಲ್ಲಿ ಬೆಳೆಯೋದು ಇವ್ರದ್ದು ಹೆಸರಲ್ಲಿ ಬೆಳೆಯೋದ, ಶ್ರೀಮಂತಿಯಲ್ಲಿ ಇವ್ರು ಬೆಳೆಯೋದು, ನಮ್ಮ ಹೆಸರು ತಕೊಂಡು ಇವ್ರು ಜೀವಮಾನ ಮಾಡೋದು. ಇದು ರಾಜವಸ್ತಿ ಜೀವಮಾನ ಅಲ್ಲ. ನಮ್ಮಂಗೆ ಒಂದು ರೂಮಲ್ಲಿ ಇದ್ದು ಇವರು ನಮ್ಮ ಇಡೀ ಒಂದು ವ್ಯವಸ್ಥೆನ ಒಂದು ರೂಮಲ್ಲಿ ಬೆಳೆಸಿ ಇವರು ಮುಂದ್ಗಡೆ ಹೋಗ್ಬೇಕು. ಆಗ ಇವ್ರಿಗೆ ಏನು ಕಷ್ಟ ಅಂತ ಗೊತ್ತಾದ. ಇವರಿಗೆ ಒಂದು ಎ ಸಿ ರೂಮಲ್ಲಿ ಇರಬೇಕು. ಯಾವುದೇ ಒಂದು ಯಾವುದಿದ್ರೆ ಒಂದು ಎ ಸಿ ರೂಮ್ ಬೇಕೇ ಬೇಕು. ಇವರಿಗೆ ಕೂತಲಿಗೆ ಜನ ಬೇಕು. ಆದರೆ ನಮ್ಮ ವ್ಯವಸ್ಥೆ ಆ ಥರ ಅಲ್ಲ. ನಾವು ಈಗ ಕೇಳ್ತಿರೋದು ಇವರು ಹಣ ಅಂತಸ್ತನೇ ಇವ್ರು ಕೇಳ್ತಾರೆ. ನಾವು ಇವರ ಪೆಟ್ಟಿಗೆಲಿರೋ ಹಣ ನಾವು ಕೇಳ್ತಾರೆ. ನಾವು ಕೇಳ್ತಿರೋದು, ನಾವು ವಿರೋಧ ಹೋಗ್ತಾ ಇರೋದು ಸರ್ಕಾರದವರು ಕೊಡುವಂಥ ವ್ಯವಸ್ಥೆ ಏನಿದೆ, ನಮಗೆ ಕೊಡೋ ಸೌಲಭ್ಯ ಇದೆ, ಅದು ನಮಗೆ ಕೊಡಿ ಅಂತ. ಅದು ಕೇಳೋದು ನಮ್ದು ತಪ್ಪಿಲ್ವಲ್ಲ? ಅದು ಎಲ್ಲಿದ್ರು ನಾವು ಕೇಳಬೇಕು. ಇವ್ರು ಏನು ಹೇಳ್ತಾರೆ, ಇಲ್ಲಿ ಕೇಳಬೇಡಿ ಇನ್ನಲ್ಲಿಗೆ ಹೋಗಿ, ಸರ್ಕಾರದಲ್ಲಿಗೆ ಹೋಗಿ, ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಬೇಡಿ ಅಲ್ಲಿಗೆ ಹೋಗಿ. ನಾವು ಎಲ್ಲಿಗೆಂತ ಹೋಗೋದು? ನಮ್ಮ ಅಕ್ಕನ ನಾವು ಎಲ್ಲಿಂದ ಪಡ್ಕೊಳ್ಳೋದು? ಇವತ್ತು ನೋಡಿ, ನಾವು ಕೊಚ್ಚೆ ನೀರು ಕುಡಿತಾ ಇದ್ದೀವಿ. ಇವತ್ತು ಅವ್ರ ಮನೆಗೆ ಬಿಸಿನೀರು ವಾಟರ್ ಬೇಕು. ನಮ್ಮಲ್ಲಿ ನಮ್ಮ ಮಕ್ಕಳೆಲ್ಲ ಕುಡಿದು ಕಜ್ಜಿ ಎಲ್ಲ ಹಿಡಿದು ಜ್ವರ ಎಲ್ಲ ಬಂದು ಕಾಯಿಲೆದಲ್ಲಿದ್ದು. ಇದಕ್ಕೆ ಹೊಣೆ ಯಾರು ಹೊಣೆ ಇದ್ದಾರೆ ಸರ್ ಇದಕ್ಕೆ? ಇವತ್ತು ನಾವು ಕುಡಿತಿರೋ ನೀರು ಒಂದು ವ್ಯವಸ್ಥೆ ಇಲ್ಲ. ಕೊಳಕೆ ನೀರಲ್ಲಿ ಕುಡಿತಾ ಇದ್ದೀವಿ.
ಒಂದು ಅಧಿಕಾರಿಗಳನ್ನ ಮಾಡಿಯಲ್ಲಿ ಬಂದು ನಿಮಗೆ ಈ ಥರ ಕಷ್ಟ ಇದೆ ಅಂತೇಳಿ ನೋಡಿದವರು ಯಾರೂ ಇಲ್ಲ. ಇದಕ್ಕೆ ಈ ಥರ ಮಾಡ್ತೀವಿ ಅಂತ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಸರ್ಕಾರದವರು ಅದು ನಮ್ಮ ಸಂಸ್ಥೆಯಿಂದ ಮಾಡಿರೋ ಒಂದು ಸೋಲಾರ್ ಲೈಟು ನಮಗೆ ಅದು ದೇವ್ರಂತ ಅವ್ರನ್ನ ಇನ್ನೂ ಚೆನ್ನಾಗಿ ಇಟ್ಟಿರಲಿ. ಆ ಸಂಸ್ಥೆ ಇನ್ನೂ ಸ್ವಲ್ಪ ಮುಂದುಗಡೆ ನಮ್ಮಂಥ ಬಡವರಿಗೆ ಅವರು ಸಹಾಯ ಮಾಡಲಿ. ಅವರಿಂದ ಬಂದ ಒಂದು ಸೋಲಾರ್ ಒಂದು ವ್ಯವಸ್ಥೆ ನಮಗೆ ಪ್ರತಿಯೊಂದು ಯಾವುದೇ ಒಂದು ವಸ್ತು ನಾವು ಬೇಡಿಕೆ ಆಡ್ತಾ ಇದೀವಿ, ಹೋಗ್ತಾ ಇದೀವಿ, ಬರ್ತಾ ಇದೀವಿ. ಇದು ಏನಂತ ಹೇಳಿದ್ರೆ ಚಪ್ಪಲಿ ಯಾವ ಸೀಮಿತ ತೆಗೆದು ಬಿಸಾಡ್ತೀವಿ ಆ ಥರದಲ್ಲಿ ನಾವು ತಗೊಂಡು ಹೋಗ್ತೀವಿ, ಕೊಡ್ತೀವಿ, ಅದನ್ನ ಅಲ್ಲಿ ಮೂಲೆಗೆ ಹಾಕ್ತಾರೆ, ಇನ್ನೊಂದು ತೆಗೆದು ಮಾಡ್ತಾ ಇರ್ತಾರೆ. ಆದ್ರೆ ಹೆಸರು ನಮ್ದು ಬಡವರಾಗಿ ನಾವು ಮಾಡ್ತಾ ಇದೀವಿ. ಬಡವರು ಇವತ್ತಿಗೆ ಬಡವರ ಕೆಲಸ ಬೇಡ, ಇವ್ರದ್ದು ಶ್ರೀಮಂತರ ಕೆಲಸ. ಇವ್ರ ಮನೆಗೆ ಸಿಮೆಂಟ್ ಹಾಕಬೇಕು, ಇವ್ರ ಮನೆಗೆ ತಾರ ಹಾಕಬೇಕು, ಪ್ರತಿಯೊಂದು ಇವ್ರು ಮಾಡ್ತಾರೆ. ನಮ್ಮ ಹೆಸರಲ್ಲಿ ನಮ್ಮ ಋಣ ತಿಂದು ಇವರು ಬಗ್ತಾ ಇರೋದು. ಈ ವ್ಯವಸ್ಥೆ ಮಾಡಿರೋದು ಯಾರು? ನಾವು ಇವತ್ತು ಈ ಪಂಚಾಯಿತಿ ಜಾಗದಲ್ಲಿ ಬಂದು ಕೂರ್ಬೇಕು, ಕಾರಣ ಯಾರು? ಇವರೇ ಕಾರಣ. ನಮಗೆ ಸರಿ 30 ವರ್ಷದಿಂದ ಈ ಜಾಗ ಕಲ್ಲಿರಬಾಣೆ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ತಾನೆ. ಆ ಜಾಗದಲ್ಲಿ ಕೂರ್ಸಬೇಕಿತ್ತಲ್ಲ. ನಮ್ಮ ವ್ಯಾಪ್ತಿಯಲ್ಲೇ ಇರೋದು, ನಮ್ಮ ಲೈನ್ ಮನೆಯಲ್ಲೇ ಇರೋರು, ಇವರು ನಮ್ಮಲ್ಲೇ ದುಡಿಯೋರು, ಇವರಿಗೆ ಕೊಡುವ, ನಮ್ಮ ಜಾಗದಲ್ಲೇ ಕೊಡುವ ಅಂತೇಳಿ ಇವರು ಕೊಟ್ಟಿದ್ರೆ ನಾವು ಇವತ್ತು ಸ್ಟ್ರೈಕ್ ಮಾಡಬೇಕಾಗಿತ್ತಿಲ್ಲ, ಎಲ್ಲರನ್ನೂ ಇರೋದು ಕಟ್ಕೊಳ್ಬೇಕಾಗಿತ್ತಿಲ್ಲ. ಆ ಜಾಗದಲ್ಲಿ ನಾವು ಕೂತ್ಕೊಂಡು ನೆಮ್ಮದಿಯಲ್ಲಿ ಇರ್ತಿದ್ದೋ. ಇವತ್ತು ಸಂಘಟನೆಯಿಂದ ಈ ಹೋರಾಟವನ್ನು ಮಾಡಿಕೊಂಡು ಒಂದು 3 ಎಕರೆ 70 ಸೆಂಟನ್ನ ನಾವು ಪಡ್ಕೊಂಡಿದ್ದೀವಿ. ಅದಕ್ಕೆ ನಾವು ಕೊಟ್ಟಿದ್ದು ಅದು ನಾವು ಗುರುತಿಸಿದ್ವಿ ಸರ್. ಇಷ್ಟು ವರ್ಷದಿಂದ 20-30 ವರ್ಷದಿಂದ ಕಾಣದ ಜಾಗ ಇವತ್ತು ನಾವು ಗುರುತಿಸ್ಕೊಂಡಿದ್ವಿ. ಈಗ ಜನದಲ್ಲಿ ನಮ್ಮ ಗ್ರಾಮದಲ್ಲಿರೋರು ಕೊಡಬೇಕು, ಅವರಿಗೆ ಕೊಡಬೇಕು ಅಂತ. ಆಗ ಎಲ್ಲಿ ಹೋಗಿತ್ತು? ನಮ್ಮ ಗ್ರಾಮದವರು ಇತ್ತಿಲ್ವಾ? ಸತ್ತೋಗಿದ್ವಾ ನಾವೆಲ್ಲ ಈ ಗ್ರಾಮದಲ್ಲೇ ಇರೋರು, ಈ ಪಂಚಾಯತಿಗೆ ಒಳಪಟ್ಟವ್ರೆ. ಆಗ ನಾವಿದ್ದು ತಾನೆ, ನಮಗೆ ಕೊಡಬೋಯಿತ್ತಲ್ಲ. ಈ 5 ಪಂಚಾಯತಿನ ಸೇರಿ ನಾವು ಸ್ಟ್ರೈಕ್ ಮಾಡಬೇಕಾಗಿತ್ತಿಲ್ಲ, ನೆಮ್ಮದಿಯಿಂದ ಇರ್ತಿದ್ದೋ. ಇವತ್ತು ನಮಗೆಲ್ಲರಿಗೆ ಬೆಂಬಲಿಗೆ ಒಂದು ಲೈನ್ ಮನೆಯವರಿಗಾಗಿ ಬೆಂಬಲ ನಿಂತು ನಾವು ಒಂದು ಸಂಘಟನೆ ತೊಡಸ್ಕೊಂಡು ನಾವು ಹೋರಾಟ ಮಾಡ್ಕೊಂಡು ಬಂದಂಥ ಈ ಜಾಗನ ಇವತ್ತು ನಾವು ಕೊಟ್ಟಿದ್ದೀವಿ, ನಾವು ಗುರುತಿಸಿ ಇವ್ರು ಗುರುತಿದಲ್ಲ ಸರ್, ಅದು ನಾವು ಗುರುತಿಸಿದ್ದು. ನಮ್ಮ ಜಾಗ ಅದು, ನಮ್ಮ ಹಕ್ಕದು, ಪ್ರತಿಯೊಂದು ಹಕ್ಕು ನಮ್ಮದು, ನಮಗೆ ಯಾರಿಗೂ ಹುಚ್ಚಿ ಹಿಡಿದಿಲ್ಲ ಸರ್. ಇಲ್ಲಿಯ ಆದಿವಾಸಿಗಳ ಮತ್ತು ಪ್ರತಿಭಟನಾಕಾರರ ಒಂದೇ ಒಂದು ಅಹವಾಲು ಇರೋದು, 40-30 ಸೈಟಲ್ಲಿ ನಮಗೆ ಮನೆಯನ್ನು ಕೊಡಿ, ನೀವು 30-40 ಕೊಟ್ಟರೆ ಮಾತ್ರ ನಮಗೆ ಅಲ್ಲಿ ಉಳಿಲಿಕ್ಕೆ ಸಾಧ್ಯ. ಸಣ್ಣ ಸೈಟ್ ಕೊಟ್ಟರೆ ನಾವು ಮಕ್ಕಳು, ನಮ್ಮ ಕುಟುಂಬ ವಾಸಕ್ಕೆ ಅದು ಯೋಗ್ಯ ಅಲ್ಲ. ಈ ನಿಟ್ಟಿನಲ್ಲಿ ಒಂದು ಬದಲಾವಣೆ ತರಬೇಕು. ಎಲ್ಲ ಸೈಟ್ಗಳನ್ನು 40-30 ಅಳತೆಯಲ್ಲಿ ನಮಗೆ ಕೊಡಬೇಕು ಅಂತೇಳಿ ಇವರ ಹೋರಾಟ ಆಗಿದೆ. ಈಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಒಂದು ವಿಶೇಷವಾದಂಥ ಗಮನ ಹರಿಸಿ ಇವರ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದು ಕೂಡ ಕೊಡಗು ಧ್ವನಿಯ ಮನವಿಯಾಗಿದೆ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.